ಮುಂದುವರೆದ ಮಾಜಿ ಸಿಎಂ ಹಾಲಿ ಡಿಸಿಎಂ ಟಾಕ್ ವಾರ್ ನಾನಾ ನೀನಾ ವಾಕ್ ಸಮರಕ್ಕೆ ವೇದಿಕೆ ಅಂಟಮಾಸ್ ವಾರ್ನ ಇವತ್ತಿನ ಹೈಲೈಟ್ಸ್. ಇದೇ ಹೊತ್ತಿನ ವಿಶೇಷ HDK ನಾನಾ ನೀನಾ. ಮೊದಲಿಗೆ ಒಂದು ಘಟನೆ ಹೇಳ್ಬಿಡ್ತೀವಿ. ಇದು ನಿನ್ನೆ ಆಗಿದ್ದ ಘಟನೆ. ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಬೀದಿ ರಂಪಾಟವೇ ಆಗೋಯ್ತು. ಆಗಿದ್ದೇನು ಅನ್ನೋದಕ್ಕೆ ಇಡೀ ಕರ್ನಾಟಕ ಸಾಕ್ಷಿಯಾಯಿತು. ಅಂಟಮಾಸ್ ವಾರ್ ಕೂಡ ಪ್ರಾರಂಭ ಆಗೋಯ್ತು. ಜೋಡೆತ್ತುಗಳ ನಡುವೆ ಈಗ ಮಲ್ಲ ಯುದ್ಧ ಪ್ರಾರಂಭವಾಗಿದೆ. ಅಂಟಮಾಸ್ ಫೈಟ್ ನಡೀತಾ ಇದ್ದದ್ದು ಈಗ ದಾಯಾದಿಗಳಾಗಿ ಪರಿವರ್ತನೆಯಾದ್ರ ಅನ್ನೋ ಅನುಮಾನ, ಕುತೂಹಲ. ಕುಮಾರಸ್ವಾಮಿ DK ಶಿವಕುಮಾರ್ ಮಾತಿನ ಜಟಾಪಟಿ ಮುಂದುವರೆದಿದೆ. ಅಣ್ಣ ಹೇಳ್ತಾರೆ, ತಮ್ಮ ಕೇಳಬೇಕು ಎಂದಿದ್ರು DK ಶಿವಕುಮಾರ್. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಮುಂದಿನ ಜನ್ಮದಲ್ಲೂ ಕೂಡ ತಮ್ಮನಾಗೋದು ಬೇಡ ಅಂತ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ರು. HDK ನನ್ನ ಅಣ್ಣನಿದ್ದಂತೆ ಎಂದಿದ್ರು DK ಶಿವಕುಮಾರ್. ಅವರಿಗೆ ಕುಮಾರಸ್ವಾಮಿ ತಮ್ಮ ಮಾತಿನ ಮೂಲಕವೇ ಪಂಚ್ ನೀಡಿದ್ದಾರೆ. ಮಾತಾಡ್ಲಿ ಬಿಡಿ, ಅವರದೇ ಆದಂತ ಅನುಭವ ಇದೆಯಲ್ಲ, ಅವರ ಅನುಭವ, ಅವರ ಮಾತಾಡ್ತಾರೆ. ನಮ್ಮ ಅಣ್ಣ ಮಾತಾಡೋದನ್ನ ತಮ್ಮ ಕೇಳ್ತಾ ಇರ್ತಾರೆ. 26 ಅಂಶದ್ದು DK ಶಿವಕುಮಾರ್ ಅವರು ಸ್ವಲ್ಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ, ತಮ್ಮ ಕೇಳಬೇಕಲ್ಲ, ಕೇಳ್ತೀವಿ. ಸದ್ಯ ನಮಗ ಅಂತ ತಮ್ಮ ಇಲ್ಲ. ನಾನು ಅವ್ರಿಗೆ ಅಣ್ಣ ಆಗಕ್ ಸಾಧ್ಯ ಆಗಲ್ಲ. ಈ ಜನ್ಮದಲ್ಲಂತೂ ಅಣ್ಣ ಆಗಕ್ ಸಾಧ್ಯ ಆಗೋದಿಲ್ಲ. ಅಣ್ಣ ತಮ್ಮ, ನನ್ನ ತಮ್ಮ ಅಂತ ಹೇಳ್ಕೊಳಕ್ ನಾಚಿಕೆ ಆಯ್ತದೆ. ನಾನಂತೂ ಹೇಳಲ್ಲ. ಇದು ಅಷ್ಟಕ್ಕೆ ನಿಲ್ಲಿಲ್ಲ. ಇವತ್ತು ಕೂಡ ಇಬ್ಬರ ನಡುವೆ ಟಾಕ್ ಫೈಟ್ ಮುಂದುವರೆದಿದೆ. ನಿನ್ನೆ HDK ಆಡಿದ್ದ ಮಾತಿಗೆ ಇವತ್ತು DK ಟಕ್ಕರ್ ಕೊಟ್ಟಿದ್ದಾರೆ. ಯಾವ ರೀತಿ ಟಕ್ಕರ್ ಕೊಟ್ಟಿದ್ದಾರೆ ಅದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭೇಟಿ ಆಗ್ಲಿಕ್ಕೆ ಟೈಮ್ ಕೇಳಿದ್ದೇನೆ ಅಂತ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ಕೌಂಟರ್ ಕೂಡ DK ಶಿವಕುಮಾರ್ ಅವರ ಕಡೆಯಿಂದ ವ್ಯಕ್ತವಾಗಿದೆ. ಮೀಡಿಯಾಗಳ ಮುಂದೆ ಹೇಳಿದ್ರೆ ಸಾಕಾಗೋದಿಲ್ಲ, ಹೋಗ್ಲಿ ಆದಷ್ಟು ಬೇಗ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿ DK ಕೌಂಟರ್ ಕೊಟ್ಟಿದ್ದಾರೆ. ಇವತ್ತು ಅವರ ಸಮಯ ಕೇಳಬೇಕಾಗಿದೆ. ಹಲವಾರು ಡಾಕ್ಯುಮೆಂಟ್ಗಳು ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ, ಮೆಟೀರಿಯಲ್ ಏನಿದೆ, ಅದನ್ನ ಅವ್ರನ್ನ ತಲುಪಿಸ್ತಕ್ಕಂಥದ್ದಕ್ಕೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಪ್ರೈಮ್ ಮಿನಿಸ್ಟ್ರಿಗೆ ಸಮಯ ಕೇಳ್ತೀವಿ. ಕರಪ್ಷನ್ ಬಗ್ಗೆ ಏನು ಚರ್ಚೆ ನಡೀತದೆ. ನಿಜಕ್ಕೂ ಈ ರಾಜ್ಯದ ರೈತರ ಸಂಪತ್ತು, ಈ ನಾಡಿನ ಕನ್ನಡಿಗರಿಗೆ ಒಂದು ಮಾತು ಹೇಳ್ತಾನೆ. ಯಾವ ಸಿಂಗೂರು ವೆಸ್ಟ್ ಬೆಂಗಾಲು 5,000 ಎಕರೆ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಹೋದಾಗ ಪ್ರಾರಂಭ ಆದಂಥ ಹೋರಾಟ, ಮಮತಾ ಬ್ಯಾನರ್ಜಿ ಉದ್ಭವ ಅದರಲ್ಲಿ. ಕರ್ನಾಟಕದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಾ ಇದೆ. ಬರೀ ಇದು ಒಂದು ಯೋಜನೆ ಹೆಸರಿನಲ್ಲಿ. ಕನ್ನಡಿಗರಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ನನಗೆ ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಯೋಜನೆ ನಾವು ಕೇಳ್ತೀವಿ. ನಾವು ಸಿನಿಮಾದಲ್ಲಿ ಆ ಸ್ವಾಭಿಮಾನ ಎಲ್ಲೈತೆ ದೇವರೇ ಕಾಪಾಡೋದು. ಎಲ್ಲಿ ಈಗ ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಪಾಪ ಪ್ರೈಮ್ ಮಿನಿಸ್ಟರ್ ಹೋಗಿದ್ದಾರೆ, ತಕ್ಕಂತೆ ಉತ್ತರ ಕೊಡ್ಬೇಕಲ್ಲ, ಕೊಡ್ತೀನಿ. ಎಲ್ಲಿ ಈಗ ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಪಾಪ ಪ್ರೈಮ್ ಮಿನಿಸ್ಟರ್ ಹೋಗಿದ್ದಾರೆ, ತಕ್ಕಂತೆ ಉತ್ತರ ಕೊಡ್ಬೇಕಲ್ಲ, ಕೊಡ್ತೀನಿ. ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತಿರುವ JDSನ ನಾಯಕರಾದ ಕುಮಾರಸ್ವಾಮಿ ಅವರು ಒಂದಾದ್ರ ಮೇಲೆ ಒಂದು ಬಾಂಬ್ ಅನ್ನ ಕಾಂಗ್ರೆಸ್ನ ನಾಯಕರ ವಿರುದ್ಧವಾಗಿ ಸಿಡಿಸ್ತಲೇ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಸಿಡಿಸಿರುವ ಈ ಕಮಿಷನ್ ಬಾಂಬ್, ಯಾವೆಲ್ಲ ರೀತಿಯ ಆರೋಪಗಳನ್ನ ಕುಮಾರಸ್ವಾಮಿ ಮಾಡ್ತಿದ್ದಾರೆ, ಒಂದೊಂದೇ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಅವರ ಆರೋಪಗಳ ಹೈಲೈಟ್ಸ್ ಈ ರೀತಿ ಇದೆ. ಗುತ್ತಿಗೆದಾರರಿಂದ ಬಿಲ್ ಮಂಜೂರಾತಿಗೆ ಕಮಿಷನ್ ಅನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಯಾವುದೇ ಗುತ್ತಿಗೆ ಇದ್ರೂ ಕೂಡ ಅದರ ಬಿಲ್ ಮಂಜೂರಾತಿಗೂ ಕೂಡ ಕಮಿಷನ್ ನಡೀತಾ ಇದೆ. ಯಾವ ಪಕ್ಷದ ಸದಸ್ಯರು, ನಾಯಕರು ಬಿಜೆಪಿ ವಿರುದ್ಧವಾಗಿ ಕಮಿಷನ್ ಆರೋಪವನ್ನ ಮಾಡ್ತಿದ್ರು, ಈಗ ಅವರದ್ದೇ ಸರ್ಕಾರ ಬಂದ ಮೇಲೆ ಕೂಡ ಅದೇ ಚಾಳಿ ಮುಂದುವರೆದಿದೆ. ಗುತ್ತಿಗೆದಾರರ ಬಿಲ್ ಅನ್ನ ಮಂಜೂರು ಮಾಡ್ಬೇಕಂದ್ರೆ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಯಾರು ಕೇಳ್ತಿದ್ದಾರೆ? ಸಚಿವರ ಚೇಲಾಗಳು ಪರ್ಸೆಂಟೇಜ್ ದಂಧೆಯನ್ನ ಪ್ರಾರಂಭ ಮಾಡಿದ್ದಾರೆ. ಬಿಲ್ ಮಂಜೂರು ಮಾಡಿಸಬೇಕಾ, ಹಾಗಾದ್ರೆ ಇಷ್ಟು ಪರ್ಸೆಂಟೇಜ್ ಹಣ ನಮಗ್ ಕೊಡಬೇಕು ಅಂತ ಹೇಳಿ ಖುದ್ದು ಫೀಲ್ಡ್ ಇಳಿದಿದ್ದಾರಂತೆ ಕೆಲ ಸಚಿವರು ಹಾಗೆ ಸಚಿವರ ಚೇಲಾಗಳು.
ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ ಆರೋಪ, ಗೃಹ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ. ಈ ಆರೋಪವನ್ನ ಬೇರೆ ಇಲಾಖೆ ಮೇಲೂ ಕೂಡ ಹೊರಿಸಿದ್ರು ಕುಮಾರಸ್ವಾಮಿ ಅವರು. ಇದೀಗ ನೇರವಾಗಿ ಗೃಹ ಇಲಾಖೆ ಮೇಲೂ ಕೂಡ ವಹಿಸುತ್ತಿದ್ದಾರೆ. ಅದರಲ್ಲೂ ಪೊಲೀಸ್ ವರ್ಗಾವಣೆ ವಿಚಾರದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಡೆವಲಪ್ಮೆಂಟ್ ನ ಗಮನದಲ್ಲಿಟ್ಕೊಂಡು ಗೃಹ ಇಲಾಖೆಯಲ್ಲಿ ವರ್ಗಾವಣೆಯ ದಂಧೆನೇ ನಡೀತಾ ಇದೆ. ಒಂದೊಂದು ಪೋಸ್ಟಿಂಗಿಗೂ ಕೂಡ ಇಂತಿಷ್ಟು ಅಂತ ಹೇಳಿ ಕಾಸನ್ನ ಫಿಕ್ಸ್ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರ ಸಭೆಯಲ್ಲಿ ಯಾರಿದ್ರು ಈ ಪರ್ಸೆಂಟೇಜ್ ಲೆಕ್ಕಾಚಾರವನ್ನ ಮಾಡ್ಲಿಕ್ಕೆ, ಹಾಗೆ ವರ್ಗಾವಣೆ ದಂಧೆಯನ್ನ ಮಾಡ್ಲಿಕ್ಕೆ ಯಾರ ನೇತೃತ್ವ ಇದೆ, ಅಲ್ಲಿಗ ಅವ್ರಿಗೆ ಏನ್ ಕೆಲಸ? ಆ ಸಭೆ ಇದ್ದಿದ್ದು ಸರ್ಕಾರಿ ಮಟ್ಟದಲ್ಲಿ, ಹಾಗೆ ಅಧಿಕಾರಿಗಳ ಮಟ್ಟದಲ್ಲಾದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇರಬೇಕಾದ ಅವಶ್ಯಕತೆ ಇಲ್ಲದ ಕೆಲವರು ಕೂಡ ಭಾಗಿಯಾಗ್ತಾ ಇರೋದು. ಈ ದಂಧೆ, ವರ್ಗಾವಣೆ ದಂಧೆ ಹಾಗೆ ಕಮಿಷನ್ನ ಅವ್ಯಾಹತವಾದ ಒಂದಷ್ಟು ಒಡನಾಟಗಳು ಆಗ್ತಾ ಇದೆ, ಚಟುವಟಿಕೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ನೇರ ಸವಾಲನ್ನ ಎತ್ತಿದ್ದಾರೆ ಕುಮಾರಸ್ವಾಮಿ. ಇನ್ನು ಪೆನ್ ಡ್ರೈವ್ ನಲ್ಲಿ ಪ್ರಭಾವಿ ಸಚಿವರ ಭ್ರಷ್ಟಾಚಾರದ ಬಗ್ಗೆ ಡೀಟೇಲ್ಸ್ ಅಡಗಿದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಆದ್ರೆ ಪೆನ್ ಡ್ರೈವ್ ನ ಸಂಗತಿ ಇನ್ನೂ ಕೂಡ ಬಹಿರಂಗ ಪಡಿಸದೇ ಇರೋ ಕಾರಣಕ್ಕೆ ಅದ್ರ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಆರೋಪ ಏನೋ ಸರಿ, ಆದ್ರೆ ಕುಮಾರಸ್ವಾಮಿ ಅವರ ಈ ಆರೋಪಗಳಿಗೆ ಕಾಂಗ್ರೆಸ್ನ ಕೆಲ ನಾಯಕರು ತಿರುಗೇಟನ್ನ ನೀಡಿದ್ದಾರೆ. ಸಾಕ್ಷಿ ಇಲ್ಲದೆ ಕೇವಲ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಪ್ರತಿದಿನ ಆರೋಪ ಮಾಡೋದು ಕಂಡು ಹೋಗ್ತಾ ಇದ್ರೆ, ಪ್ರತಿದಿನ ನಾವು ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ರೆ ಬೆಲೆನೇ ಇರಲ್ಲ. ಅದಕ್ಕೆ ಅದೇನಿದ್ರು ಅವ್ರು ಕೊಡ್ಲಿ, ತನಿಖೆ ನಡೀಲಿ ಅಷ್ಟೇ. ಅವರು ಹೇಳಿದ್ದಾರೆ ಆಲ್ರೆಡಿ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಆಗಿದೆ, ಮತ್ತು ಅವರಿಗೆ ಹೇಳಿದ್ದಾರೆ ನಿಮ್ಮ ಹತ್ರ ಪೆನ್ ಡ್ರೈವ್ ಇದ್ರು ಅದು ತೋರಿಸಿ ಕೊಡಿ ಅಂತ ಅವರಿಗೆ ಆಲ್ರೆಡಿ ಕೇಳಿದ್ದಾರೆ. ಅವ್ರು ಕೊಟ್ಟಿಲ್ಲ, ಅವಾಗೆ ಗೊತ್ತಾಗ್ತದೆ ಏನಿದೆ ಕರೆಕ್ಟ್. ವಿಧಾನಸಭೆಯಲ್ಲಿ ಕೂಡ ಪೆನ್ ಡ್ರೈವ್ ತೋರಿಸಿದ್ರು ಅವರು. ಅದಕ್ಕಿಂತ ದೊಡ್ಡ ವೇದಿಕೆ ಯಾವುದೂ ಇಲ್ಲ. ಹಾಗೇನಾದ್ರು ದಾಖಲೆ ಬಿಡುಗಡೆ ಮಾಡಬಹುದಾಗಿತ್ತು. ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ, ದಾಖಲೆಗಳಿದ್ರೆ ಸರ್ಕಾರಕ್ಕೆ ಗಮನ ತರಬೇಕು. ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ, ಸಾಮಾಜಿಕ ಜಾಲತಾಣದ ವೇದಿಕೆ ಮೂಲಕ ಕೂಡ ಕಾಂಗ್ರೆಸ್ನ ನಾಯಕರು ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡುವ ಮೂಲಕ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ನಾವು ಗಮನಿಸ್ತಾ ಇದ್ವಿ ದಿನೇಶ್ ಗುಂಡೂರಾವ್ ಅವರು ಮಾಡಿರುವ ಟ್ವೀಟ್ನ ಸಾರಾಂಶ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೆಮ್ಮದಿನೇ ಇಲ್ದಂತಾಗೋಗ್ಬಿಟ್ಟಿದೆ. ಹತಾಶೆಯ ಕೂಪದಲ್ಲಿ ಬಿದ್ದು ಎಚ್.ಡಿ.ಕೆ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ. ಆರೋಪ ಮಾಡಿದ್ರೆ ಕೇವಲ ಆರೋಪ ಮಾಡೋದು ಮಾತ್ರ ಅಲ್ಲ, ಅದನ್ನ ಸಾಬೀತ್ ಕೂಡ ಮಾಡಬೇಕಾಗತ್ತೆ. ಗಾಳಿಯಲ್ಲಿ ಗುಂಡು ಹಾರಿಸೋದು ಯಾಕೆ? ಸಾಕ್ಷ್ಯ ಇದ್ರೆ ಅದನ್ನ ಪ್ರೊಡ್ಯೂಸ್ ಮಾಡ್ಲಿ ಅಂತ ಹೇಳಿ ಓಪನ್ ಸವಾಲನ್ನ ಎಸೆದಿದ್ದಾರೆ ಟ್ವಿಟರ್ನ ಮೂಲಕ ದಿನೇಶ್ ಗುಂಡೂರಾವ್. ಒಮ್ಮೆ ಪೆನ್ ಡ್ರೈವ್ ತೋರಿಸ್ತಾರೆ, ಮತ್ತೊಮ್ಮೆ ಸಿಡಿ ತೋರಿಸ್ತಾರೆ. ನಿಜವಾಗಿ ಅವರ ಬಳಿ ದಾಖಲೆಗಳು ಇದ್ರೆ ಬಿಡುಗಡೆ ಮಾಡ್ಲಿ. ಚುನಾವಣೆ ಮುಂಚೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಿಂಗ್ ಮೇಕರ್ ಅಂತ ಕರಿತಾ ಇದ್ರು. ಆ ಕನಸು ಕೂಡ ಅವರಲ್ಲಿತ್ತು. ಆದ್ರೆ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಕನಸು ನುಚ್ಚು ನೂರಾಗಿ ಹೋಯಿತು. ಹೀಗಾಗೇನೆ ಆ ಕನಸು ಭಗ್ನಗೊಂಡಿದ್ರಿಂದಾಗಿಯೇ ಈಗ ಕುಮಾರಸ್ವಾಮಿ ಅವರು ಭಗ್ನ ಪ್ರೇಮಿಯಂತೆ ವ್ಯಾಘ್ರರಾಗಿದ್ದಾರೆ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಇನ್ನು ಇಷ್ಟೆಲ್ಲ ಆರೋಪ ಮಾಡ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ಸರ್ಕಾರದ ಒಳಗೆ ನಡೀತಾ ಇರುವ ಚಟುವಟಿಕೆಗಳ ರಹಸ್ಯಗಳು ಗೊತ್ತಾಗ್ತಿರೋದು ಹೇಗೆ, ಈ ಇನ್ಫಾರ್ಮೇಶನ್ ಲೀಕ್ ಆಗ್ತಿರೋದು ಹೇಗೆ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಈ ಇನ್ಫಾರ್ಮೇಶನ್ ಲೀಕ್ ಆಗ್ತಾ ಇರೋದು ಹೇಗೆ, ಹಾಗೆ ಇದರ ಸುತ್ತ ಇರುವ ಅನುಮಾನಗಳು, ಕುತೂಹಲ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಒಂದು, ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ. ಕೇವಲ ಆರೋಪ ಮಾತ್ರ ಇಲ್ಲ, ನನ್ನ ಬಳಿಯಲ್ಲಿ ಸಾಕ್ಷ್ಯಗಳಿದೆ, ಕೆಲ ಅಧಿಕಾರಿಗಳೇ ನನ್ನ ಹತ್ರ ಹೇಳ್ಕೊಳ್ತಿದ್ದಾರೆ ಅನ್ನೋ ಮಾತು ಕೂಡ ಕುಮಾರಸ್ವಾಮಿ ಅವರು ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆನ್ ಡ್ರೈವ್, ವರ್ಗಾವಣೆ ಹಾಗೆ ಕಮಿಷನ್ ದಂಧೆ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಆರೋಪ ಮಾಡ್ತಾ ಇರೋದು ಕೇವಲ ಗಾಳಿಲ್ ಗುಂಡಲ್ಲ, ನನ್ನ ಹತ್ರ ದಾಖಲಾತಿಗಳ ಸಮೇತ ಸಾಕ್ಷ್ಯ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಇನ್ನು ಸರ್ಕಾರದಲ್ಲಿನ ಪಿನ್ ಟು ಪಿನ್ ಮಾಹಿತಿಗಳು ನನ್ನ ಹತ್ರ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಗಾದ್ರೆ ಈ ರೀತಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಿರೋರು ಯಾರು ಅನ್ನೋ ಅನುಮಾನ. ಅಧಿಕಾರಿಗಳಾದ್ರೆ ಯಾವ ಅಧಿಕಾರಿಗಳು? ಹೀಗೆ ಕೊಡ್ತಿರೋದ್ರ ಹಿಂದೆ ಅವರಿಗಿರುವ ಉದ್ದೇಶ ಆದ್ರೂ ಏನು? ಈ ರೀತಿಯ ಹಲವು ಅನುಮಾನಗಳು ಕೂಡ ಕಾಡ್ತಾ ಇದೆ. ಇನ್ನು ಅಧಿಕಾರಿಗಳಿಂದಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋ ರೀತಿಯಲ್ಲೇ ಕುಮಾರಸ್ವಾಮಿ ಅವರಿಗೆ ಈ ಸರ್ಕಾರದ ಒಳಗಾಗ್ತಾ ಇರುವ ಕೆಲವೊಂದಷ್ಟು ಬೆಳವಣಿಗೆಗಳ ಮಾಹಿತಿ ಅಧಿಕಾರಿಗಳಿಂದಲೇ ಸಿಗ್ತಾ ಇದೆಯಾ, ಅಧಿಕಾರಿಗಳಿಂದ ಸೋರಿಕೆ ಆಗ್ತಾ ಇದೆಯಾ ರಹಸ್ಯ ಮಾಹಿತಿಗಳು ಅನ್ನೋ ಅನುಮಾನ. ಇನ್ನು ಕುಮಾರಸ್ವಾಮಿ ಅವರ ಸಂಪರ್ಕದಲ್ಲಿ ಅಧಿಕಾರಿಗಳಿದ್ದಾರೆ, ಅವರ ಮೇಲೆ ಸಿದ್ದರಾಮಯ್ಯ ಅವರ ಟೀಮ್ ಇದೀಗ ಸಹಜವಾಗಿ ಕಣ್ಣೆತ್ತಿದೆ. ಯಾರು ಕುಮಾರಸ್ವಾಮಿ ಅವರ ಸಂಪರ್ಕಕ್ಕೆ ಬರೋ ಸಾಧ್ಯತೆ ಇದೆ, ಯಾವ ರೀತಿಯ ಮಾಹಿತಿ ಅವರಿಂದ ಸೋರಿಕೆ ಆಗೋ ಸಾಧ್ಯತೆ ಇದೆ, ಎಲ್ಲವನ್ನ ಕೂಡ ಮಾನಿಟರ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್. ಇದರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆಪ್ತರಾಗಿರುವ
ಅಧಿಕಾರಿಗಳ ಮೇಲೂ ಕೂಡ ನಿಗಾ ವಹಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇಷ್ಟು ದಿನ ಆಗಿದ್ದಾಯ್ತು, ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಸೋರಿಕೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ನಿಂದಲೂ ಕೂಡ ಬಿಬಿಎಂಪಿ ಬಿಡಿಎ ಅಧಿಕಾರಿಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. ಈಗಷ್ಟೇ ಆರೋಪವನ್ನ ಮಾಡಿದನ್ನ ನಾವು ಗಮನಿಸಿದ್ವಿ, ಕಮಿಷನ್ ಆರೋಪವನ್ನ ಮಾಡ್ತಾ ಇರೋದು. ಹೀಗಾಗಿ ಬಿಡಿಎ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಒಂದಷ್ಟು ಜನ ನಿಗಾ ಇಡ್ತಿದ್ದಾರೆ. ಇನ್ನು ಮುಂದೆ ಮಾಹಿತಿ ಸೋರಿಕೆ ಆದ್ರೆ ಅಧಿಕಾರಿಗಳ ವಿರುದ್ಧವೇ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೋ ಆಯಾ ಇಲಾಖೆಯ ಅಧಿಕಾರಿಗಳ ವಿರುದ್ಧವೇ ಕ್ರಮ. ಹೇಗ್ ಸೋರಿಕೆ ಆಯ್ತು ಮಾಹಿತಿಗಳು ಅನ್ನೋ ಪ್ರಶ್ನೆಗಳನ್ನ ಅಧಿಕಾರಿಗಳು ಎದುರಿಸೋ ಸಾಧ್ಯತೆ. ಸಿಎಂ ಡಿಸಿಎಂ ಟೀಮ್ನಿಂದ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಒಂದರ್ಥದಲ್ಲಿ ವಾರ್ನ್ ಕೂಡ ಮಾಡಲಾಗಿದೆ. ಇನ್ ಮುಂದೆ ಮಾಹಿತಿ ಸೋರಿಕೆ ಆದಲ್ಲಿ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನೋದು ಅಧಿಕಾರಿಗಳಿಗೆ ಸಿಎಂ ಹಾಗೆ ಡಿಸಿಎಂ ಕೊಟ್ಟಿರುವ ಸೂಚನೆ. ಇಷ್ಟು ಒಂದ್ ಕಡೆ ಆದ್ರೆ ಎಲ್ಲಾ ಗಲಾಟೆಗಳ ಮಧ್ಯೆನೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಲೋಕಾ ಚುನಾವಣೆಗೆ 2 ಟಿಕೆಟ್, ಪರಿಷತ್ಗೂ ಒಬ್ಬ ಮುಸ್ಲಿಂ ಮುಖಂಡರ ಹೆಸರನ್ನ ಶಿಫಾರಸು ಮಾಡಬೇಕು ಅಂತ ಸಮುದಾಯ ಒತ್ತಾಯಿಸಿದೆ. ಮನ್ಸೂರ್ ಅಲಿ ಖಾನ್ ಹೆಸರು ಶಿಫಾರಸಿಗೆ ಮುಸ್ಲಿಂ ಮುಖಂಡರಿಂದಲೇ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮನ್ಸೂರ್ ಅಲಿ ಖಾನ್ ಹೆಸರು ಕೈ ಬಿಡೋಕೆ ಮುಂದಾಗಿದ್ದಾರೆ ಸಿಎಂ. ಮನ್ಸೂರ್ ಅಲಿ ಖಾನ್ ಬದಲು ಉಮಾಶ್ರೀ ಹೆಸರು ಸೇರ್ಪಡೆಗೆ ಬಹುತೇಕ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಮಧ್ಯೆ ರಾಜ್ಯಪಾಲರು ಕಳುಹಿಸಿರುವ ಕಾಗದದ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಎಂದಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಕ್ಲಿಯರ್ ಮಾಡುತ್ತೆ, ಆಮೇಲೆ ಸಿಎಂ ಕಳುಹಿಸಿ ಕೊಡ್ತಾರೆ, ಬಳಿಕ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಕೂಡ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್, ಟಿಪಿ ಎಲೆಕ್ಷನ್ಗೆ ಅವ್ರಿಗೆ ಹೆಚ್ಚು ಸ್ಥಾನ ಬೇಕು ಅಂತ ಅವ್ರು ಕೇಳಿದ್ದಾರೆ. ಅವರ ಏನು ಶೇರ್ ಇದೆ, ಅವರ ಜನಸಂಖ್ಯೆ ಆಧಾರವಾಗಿ ಅವ್ರಿಗೆ ಎಲ್ಲ ಸ್ಥಾನಮಾನ ಸಿಗಬೇಕು. ಮತ್ತು ಗ್ಯಾರಂಟಿ ವಿಚಾರದಲ್ಲಿ ನೀವೆಲ್ಲ ಜನರಿಗೆ ತಲುಪಿಸುವಂತ ಕೆಲಸ ಎಲ್ಲ ಮಾಡಬೇಕು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅವ್ರ ಪಾಪ್ಯುಲೇಷನ್ ಅವ್ರು ಗೆಲ್ಲೋದು ತಪ್ಪೇನಿದೆ, ಅವ್ರಿಗೆ ನಾವು ಅಕೊಮಡೇಟ್ ಮಾಡಬೇಕಲ್ಲ. ಈಗ ನಾವು ರಾಜ್ಯಸಭಾ ಅಕೊಮಡೇಟ್ ಮಾಡಿದೀವಿ, MLCಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಇದೆ, ನಾವು ಎನ್ಕರೇಜ್ ಮಾಡಬೇಕು. ರಾಜ್ಯಪಾಲರು ಕಳಿಸಿರೋ ಕಾಗದದ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಮುಂದೆ ಕಾರ್ಪೊರೇಷನ್ ಇದೆಲ್ಲ ಗಲಾಟೆ ಗದ್ದಲದ ನಡುವೆ ಮುನಿಸು ಇನ್ನೂ ಕೂಡ ಕಾಂಗ್ರೆಸ್ ಪಾಳಿಯದಲ್ಲಿ ಮುಂದುವರೆದಿದೆಯಾ ಅನ್ನೋ ಅನುಮಾನಕ್ಕೆ ಸಾಕ್ಷಿಯಾಗ್ತಾ ಇದೆ ಅಜಯ್ ಸಿಂಗ್ ಅವರ ವರ್ತನೆ. ಸಚಿವ ಸ್ಥಾನ ಸಿಗದೇ ಇದ್ದದಕ್ಕೆ ಅಜಯ್ ಸಿಂಗ್ ಮುನಿಸ್ಕೊಂಡ್ರ ಅನ್ನೋ ಅನುಮಾನ. ಈ ರೀತಿಯ ಅನುಮಾನ ಮೂಡಕ್ಕೆ ಕಾರಣ ಅಜಯ್ ಸಿಂಗ್ ಅವರ ಗೈರು ಹಾಜರಿ. ತವರು ಜಿಲ್ಲೆಯಲ್ಲೇ ಗೃಹಜ್ಯೋತಿ ಚಾಲನೆ ಕಾರ್ಯಕ್ರಮ ನಡೆದರೂ ಕೂಡ ಅಜಯ್ ಸಿಂಗ್ ಅವರು ಅದರಿಂದ ಗೈರಾಗಿದ್ರು. ಸಿದ್ದರಾಮಯ್ಯ, ಖರ್ಗೆ, ಡಿಕೆ ಶಿವಕುಮಾರ್ ಹೀಗೆ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದರೂ ಕೂಡ ಅಜಯ್ ಸಿಂಗ್ ಅವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಿಲ್ಲ. ಫೇಸ್ಬುಕ್ನಲ್ಲಿ ಅವಕಾಶಗಳನ್ನ ಕಿತ್ಕೊಳ್ಬಹುದೇ ಹೊರತು ಸಾಮರ್ಥ್ಯವನ್ನಲ್ಲ ಅಂತ ಪೋಸ್ಟ್ ಬೇರೆ ಮಾಡಿದ್ದಾರೆ ಡಾಕ್ಟರ್ ಅಜಯ್ ಸಿಂಗ್. ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಮತ್ತೊಂದು ಕಡೆಯಲ್ಲಿ ಒಳ ಬೇಗುದು. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಭೆಯನ್ನ ಕರೆಯುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರೋ ರೀತಿಯಲ್ಲಿ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಆರೋಪ ಹಾಗೆ ಟಾಕ್ ಫೈಟ್ ಇದೆಲ್ಲದರ ಮಧ್ಯೆ ಮುನಿಸ್ಕೊಂಡಿರುವ ಶಾಸಕರನ್ನ ಸಮಾಧಾನ ಮಾಡಲಿಕ್ಕೆ ಕಾಂಗ್ರೆಸ್ ಇದೀಗ ಮುಂದಾಗಿದೆ. ಆದರೆ ಯಾವ ರೀತಿ ಪ್ರಯತ್ನ ಆಗತ್ತೆ ಈ ಸಭೆಯಲ್ಲಿ ಅಸಮಾಧಾನಗೊಂಡಿರುವ ಶಾಸಕರನ್ನ ಸಮಾಧಾನ ಪಡಿಸಲಿಕ್ಕೆ ಮಾಡಬಹುದಾದ ಪ್ರಯತ್ನಗಳೇನು ಗಮನಿಸ್ತಾ ಹೋಗೋಣ. ಈ ಒಂದು ಸಭೆಯಲ್ಲಿ ಶಾಸಕರ ಜೊತೆಯಲ್ಲೇ ನೇರವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ. ಸರ್ಕಾರದ ವಿರುದ್ಧ ಮುನಿಸ್ಕೊಂಡಿದ್ರು ಕೆಲ ಕೈ ಶಾಸಕರು. ಇದನ್ನ ಇಲ್ಲ ಅಂತ ಹೇಳಿ ತೇಪೆ ಹಚ್ಚೋ ಪ್ರಯತ್ನವಾದರೂ ಕೂಡ ಆ ಲೆಟರ್, ಅಸಮಾಧಾನಿತ ಶಾಸಕರ ಲೆಟರ್ ಸಾಕಷ್ಟು ಸದ್ದು ಸುದ್ದಿ ಮಾಡಿತು. ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗ ಪತ್ರವನ್ನ ಕೂಡ ಬರೆಯಲಾಗಿತ್ತು. 35-65 ಮಂದಿ ಅನ್ನೋ ನಂಬರ್ಸ್ ಬೇರೆ ಆಚೆ ಬರಲಿಕ್ಕೆ ಶುರುವಾಯಿತು. ಶಾಸಕರ ಪತ್ರದಿಂದ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಈಗ ಆಗಿರುವ ಮುಜುಗರ ಸಾಕು, ಮುಂದೆ ಈ ರೀತಿಯ ಘಟನೆಗಳು ಬರಬಾರದು ಅಂತ ಹೇಳಿ ಸಿದ್ದರಾಮಯ್ಯ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ನಾಳೆ 6 ಜಿಲ್ಲೆಗಳ ಶಾಸಕರು ಹಾಗೆ ಸಚಿವರ ಜೊತೆಯಲ್ಲಿ 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು. 6 ಜಿಲ್ಲೆ, ಅದಕ್ಕೆ ಸಂಬಂಧಪಟ್ಟ ಶಾಸಕರು ಹಾಗೆ ಸಂಬಂಧಪಟ್ಟ ಸಚಿವರು ಅಲ್ಲೇನೆ ಸಮನ್ವಯ ಸಾಧಿಸಲಿಕ್ಕೆ ಪ್ರಯತ್ನವನ್ನ ಕೂಡ ಮಾಡುವ ಯತ್ನ ಮಾಡಲಾಗುತ್ತೆ. ನಾಳೆ ತುಮಕೂರು, ಯಾದಗಿರಿ, ಚಿತ್ರದುರ್ಗ ಹಾಗೆ ಬಾಗಲಕೋಟೆ ಸೇರಿದಂತೆ ಒಟ್ಟು 6 ಜಿಲ್ಲೆಗಳು, ಬಳ್ಳಾರಿ, ಧಾರವಾಡ ಜಿಲ್ಲೆಯ ಸಚಿವರು ಹಾಗೆ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾರೆ. ಕುಂದುಕೊರತೆಗಳನ್ನ ಆಲಿಸೋದು, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದು, ಸಚಿವರು ಶಾಸಕರ ನಡುವೆ ಸಮನ್ವಯತೆಯನ್ನ ಸಾಧಿಸೋದು. ಮೊದಲ ಸಭೆ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. ಅದಾದ್ಮೇಲೆ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಈ ಒಂದು ಮೀಟಿಂಗ್ ಮುಂದುವರಿಯುತ್ತೆ.
ಎರಡನೇ ಸಭೆ ಸಂಜೆ 4ರಿಂದ ಪ್ರಾರಂಭವಾಗಿ ಸಂಜೆ 7 ಗಂಟೆವರೆಗೂ ನಡೆಯುತ್ತೆ. ಒಟ್ಟು 6 ಜಿಲ್ಲೆಗಳ ನಾಯಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಶಾಸಕರ ಸಮಸ್ಯೆ ಬಗೆಹರಿಸೋಕೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಪ್ರಯತ್ನವನ್ನ ಮಾಡಲಿದ್ದಾರೆ ನಾಳಿನ ಸಭೆಯಲ್ಲಿ ಅನ್ನೋ ಮಾಹಿತಿ ಇದೆ. ಇನ್ನು ಇದೇ ಸಭೆಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಕೇಳೋಣ. ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು ನಾನಿಬ್ಬರು ಸೇರಿ ಅನೇಕ ಜಿಲ್ಲಾ ನಾಯಕರುಗಳನ್ನ ಮಾತಾಡ್ತಾ ಇದ್ದೀವಿ. ಈ ಮಧ್ಯೆ ಕೆಲವು ಸಮಾಜದ ಮುಖಂಡರುಗಳು ಕೂಡ ಮಾತಾಡ್ತಾ ಇದ್ದೀವಿ. ಸೊ ಅವರು ಮೈನಾರಿಟಿ ಲೀಡರ್ಸ್ ಕೂಡ ಕೆಲವ್ರದ್ದೆಲ್ಲ ರಿಕ್ವೆಸ್ಟ್ ಇದೆ. ಸೊ ಮಧ್ಯಾಹ್ನ ಭೇಟಿ ಮಾಡ್ತೀನಿ, ಭೇಟಿ ಆದಮೇಲೆ ತಿಳಿಸ್ತೀನಿ. ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು ನಾನಿಬ್ಬರು ಸೇರಿ ಅನೇಕ ಜಿಲ್ಲಾ ನಾಯಕರು. ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ನನ್ನ ಧ್ವನಿ ತಲುಪ್ತಾ ಇದ್ರೆ 2 ಪ್ರಮುಖ ವಿಚಾರಗಳು, ಒಂದು ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್, ಇನ್ನೊಂದು ನಾಳಿನ ಸಭೆ. ಮೊದಲನೇದಾಗಿ ನಾವು ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಟಾಪ್ ಫೈಟ್ ನಿಂದಲೇ ಪ್ರಾರಂಭ ಮಾಡೋಣ. ಅಂಟಮಾಸ್ ರೀತಿಯಲ್ಲಿದ್ದ ವಾರ್ ಇದೀಗ ದಾಯಾದಿ ಕಲಹದ ಹಂತಕ್ಕೆ ತಲುಪ್ತಾ ಅನ್ನೋ ಕುತೂಹಲ. ಖಂಡಿತವಾಗಿಯೂ ಸ್ಮಿತಾ, ನೋಡಿ, ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿರ ನಡುವಿನ ಒಂದು ವಾಕ್ ಸಮರ, ಒಂದು ಕಾದಾಟ ಇದೆಯಲ್ಲ, ನಿನ್ನೆ ಮೊನ್ನೆ ಅದಲ್ಲ, ಅದು ಕನಕಪುರ ಸಾತನೂರು ಲೋಕಸಭಾ ಕ್ಷೇತ್ರದಿಂದ ಆರಂಭವಾದಂತ ಒಂದು ಕಾದಾಟ ಅದು ಈವರೆಗೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಆ ನಡುವೆ ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ನಡುವೆ ಕೆಲವೊಂದು ಮೈತ್ರಿ, ಮತ್ತೊಂದು ಕಡೆಯಾಗಿ ನಾವು ಜೋಡೆತ್ತುಗಳು ಅನ್ನುವಂಥ ನಿಟ್ಟ ಬಿಂಬಿತವಾದವು. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪದ ವಿಚಾರವನ್ನ ಮುಂದಿಟ್ಕೊಂಡು ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ನೋಡಿ, ಡಿ ಕೆ ಶಿವಕುಮಾರ್ ಅವರು ನನ್ನ ಅಣ್ಣ ಅಂತ ಇದ್ರೆ, ನನ್ಗೆ ಈ ಜನ್ಮದಲ್ಲಂತೂ ನಾನಂತೂ ಅವ್ರ ತಮ್ಮ ಆಗೋದಕ್ಕೆ ಅಥವಾ ನನ್ನ ತಮ್ಮ ಆಗೋದಕ್ಕೆ ಅವ್ರನ್ನ ಬಿಟ್ಕೊಳೋದಿಲ್ಲ, ನನ್ಗಂತೂ ಬೇಡವೇ ಬೇಡ ಈ ಜನ್ಮದಲ್ಲಿ ಅನ್ನುವಂಥ ನಿಟ್ಟಲ್ಲಿ ವ್ಯಂಗ್ಯಭರಿತವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಯಾಯ್ದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ BDA ಮತ್ತೆ BBMP ವ್ಯಾಪ್ತಿಯಲ್ಲಿ ಹಳೆ ಬಾಕಿ ಉಳಿದಿರ್ತಕ್ಕಂಥ ಬಿಲ್ಗಳ ಪಾವತಿಗೆ ಕಮಿಷನ್ ಅನ್ನ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. 20 ಅಂಶಗಳನ್ನ ಉಲ್ಲೇಖ ಮಾಡಿ ಅದರ ಪರಿಶೀಲನೆಯನ್ನ ಮಾಡಿ ನಾವು ಬಿಲ್ ಅನ್ನ ಪಾವತಿ ಮಾಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಒಂದು ಕ್ರಮಕ್ಕೆ ಮುಂದಾಗಿದ್ರೆ, ಇದರ ಹಿಂದೆ ಎಲ್ಲೋ ಒಂದ್ ಕಡೆಗೆ ಕಮಿಷನ್ ಪಡೆಯುವ ಒಂದು ತಂತ್ರಗಾರಿಕೆ, ಕಮಿಷನ್ ಪಡೆಯುವ ಒಂದು ಹುನ್ನಾರ ಇದೆ ಅನ್ನುವಂತ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಗಂಭೀರವಾದಂತಹ ಒಂದು ಭ್ರಷ್ಟಾಚಾರದ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ವಿರುದ್ಧ ಇಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಸಾಫ್ಟ್ ಆಗಿ ಏನು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅವ್ರ ಹತ್ರ ಎಲ್ಲಾ ದಾಖಲೆಗಳಿದೆ, ಅವ್ರ ಹತ್ರ ದಾಖಲೆಗಳಿದ್ರೆ ಏನು ಲೋಕಾಯುಕ್ತಕ್ಕಲ್ಲ ಸೆಂಟ್ರಲ್ಗೆ ಕೊಡ್ಲಿ ಅನ್ನುವಂತ ನಿಟ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ನಾನು ಈ ಸಂಬಂಧವಾಗಿ ಅಂದ್ರೆ ಗುತ್ತಿಗೆದಾರರಿಂದ ಕಮಿಷನ್ ಪಡೆಯುವಂತ ಒಂದು ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆಗೆ ವರ್ಗಾವಣೆ ವಿಚಾರ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಲ್ಲಿ ನಾನು ಕೇಂದ್ರ ಗೃಹ ಸಚಿವ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಅನುಮತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದೀನಿ. ಅವ್ರು ಸಮಯಾವಕಾಶ ಕೊಟ್ರೆ ನನ್ನ ದಾಖಲೆಗಳನ್ನ ಎಲ್ಲವನ್ನೂ ಕೂಡ ಪ್ರಧಾನಿಗಳಿಗೆ ತಲುಪಿಸ್ತೀನಿ. ಆ ಮೂಲಕ ಕೇಂದ್ರ ಸರ್ಕಾರದ ಸಂಸ್ಥೆಯೊಂದಿಗೆ ತನಿಖೆ ಮಾಡಿಸಬೇಕು ಸರ್ಕಾರದ ವಿರುದ್ಧ ಅನ್ನುವಂತ ನಿಟ್ಟಲ್ಲಿ ಒಂದು ಒತ್ತಾಯವನ್ನ, ಇಂಥದ್ದೊಂದು ಇದನ್ನ ವಿಚಾರವನ್ನ ಬಹಿರಂಗಗೊಳಿಸಿದ್ರು. ಸೊ ಹೀಗಾಗಿಯೇ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ದಾಖಲೆಗಳಿದ್ರೆ ಕೊಡಿ, ಯಾವ ಸಂಸ್ಥೆ ಬೇಕಾದ್ರೂ ತನಿಖೆಯನ್ನ ಮಾಡ್ಲಿ, ನಮ್ಗೆ ಅಭ್ಯಂತರ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಈಗ ಆಚೆಯಿಂದ ಕೇಳೋಕ್ ಸಿಗ್ತಿರೋ ಆರೋಪಗಳು ಒಂದ್ ಕಡೆ ಆದ್ರೆ ಒಳಗೊಳಗೆ ಇರೋ ಅಸಮಾಧಾನ ಅದನ್ನ ಕೂಡ ಅಡ್ರೆಸ್ ಮಾಡಬೇಕು. ಅದಕ್ಕೆ ನಾಳೆಯಿಂದ ಪ್ರಯತ್ನ ಅಂತೆ, ಜಿಲ್ಲಾವಾರು ಸಭೆ, ಆ ಸಭೆಯಲ್ಲಿ ಅಸಮಾಧಾನವನ್ನ ತೇಪೆ ಹಚ್ಚೋ ಪ್ರಯತ್ನ ಯಾವ ರೀತಿ ನಡಿಬಹುದಿದು ಅಂತ ಹೇಳಿ. ಸ್ಮಿತಾ, ಖಂಡಿತವಾಗಿ ಇದು ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಕಾದಾಟ, ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಆದ್ರೆ, ಇನ್ನ ಕಾಂಗ್ರೆಸ್ನ ಒಳಮನೆಯಲ್ಲಿ ಅದು ಆಂತರಿಕ ಬೇಗುದಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದು CLP ಸಭೆ ಬಳಿಕ, ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕವೂ ಕೂಡ ಎಲ್ಲೋ ಒಂದ್ ಕಡೆಗೆ ಆಂತರಿಕ ಕಚ್ಚಾಟ ಮುಂದುವರೆದಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ BR ಪಾಟೀಲ್ ಅವರು ಇನ್ನೂ ಕೂಡ ಏನು ಮಾತನ್ನ ಅಂದ್ರೆ ಪ್ರತಿಕ್ರಿಯೆ ಮುಂದುವರಿಸ್ತಾ, ನಾನು ಈಗಲೂ ಕೂಡ ನನ್ನ ಹೇಳಿಕೆಗೆ ಬದ್ಧ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕಡ್ಡಿ ಮುರಿದಂಗೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಏನು ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕೂಡ ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಅವಕಾಶಗಳನ್ನ ತಪ್ಪಿಸಬಹುದೇ ಹೊರತು ಸಾಮರ್ಥ್ಯವನ್ನ ಕಸಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಪರೋಕ್ಷವಾಗಿ ಒಂದು ಅಸಮಾಧಾನವನ್ನ ಹೊರಹಾಕೋದ್ರ ಮುಖಾಂತರ ನೋಡಿ, ನಿನ್ನೆ ನಡೆದಂತ ಒಂದು
ಏನು ಅಜಯ್ ಸಿಂಗ್ ಅವರ ತವರು ಜಿಲ್ಲೆಯಲ್ಲೇ ನಡೆದಂತ ಒಂದು ಮಹತ್ವದ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರದ ಮಹತ್ವದ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂದ್ರೆ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತದ್ದು. ಪ್ರೋಟೋಕಾಲ್ ಪ್ರಕಾರ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರಬೇಕಾಗಿತ್ತು. ಇಡೀ ಸರ್ಕಾರವೇ ಅಲ್ಲಿ ಹೋಗಿತ್ತು ಕಲಬುರಗಿಗೆ. ಆದ್ರೆ ಅಂತ ಒಂದು ಮಹತ್ವದ ಕಾರ್ಯಕ್ರಮದಿಂದ ಅಜಯ್ ಸಿಂಗ್ ಅವರು ದೂರ ಉಳಿದಿದ್ರು. ದೂರ ಉಳಿಯೋದು ಅಷ್ಟೇ ಅಲ್ಲ, ಟ್ವೀಟ್ ಮೂಲಕ ಇಂಥದ್ದೊಂದು ಸಂದೇಶವನ್ನು ಕೊಡೋದ್ರ ಮೂಲಕ ತಮ್ಮನ್ನ ಮಂತ್ರಿಗಿರಿ ಮಾಡದೇ ಇರೋ ವಿಚಾರವಾಗಿ ಅಸಮಾಧಾನ ಹೊರ ಹಾಕಿದ್ರು. ಮತ್ತೊಂದು ಕಡೆಯಾಗಿ ತಮ್ಮ ಕೆಲಸ ಕಾರ್ಯಗಳು ಸರ್ಕಾರದಲ್ಲಿ ನಡೀತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಸಾಕಷ್ಟು ಅಸಮಾಧಾನವನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಮೊನ್ನೆ CLP ಸಭೆ ಬಳಿಕ ಏನು CM ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳಿದ್ರು, ನಾನು ಪ್ರತಿ ತಿಂಗಳು ಕೂಡ ಜಿಲ್ಲಾವಾರು ಸಭೆಯನ್ನ ನಡೆಸ್ತೀನಿ, ಜಿಲ್ಲಾವಾರು ಮಂತ್ರಿಗಳು ಜಿಲ್ಲಾವಾರು ಶಾಸಕರುಗಳ ಸಭೆಯನ್ನ ನಡೆಸಿ ಯಾವುದೇ ರೀತಿಯಾದಂತಹ ಅಸಮಾಧಾನವನ್ನ ಭುಗಿಲೇಳದಂತೆ ಮತ್ತೊಂದು ಕಡೆಗೆ ಶಾಸಕರಿಗೆ ಸ್ಪಂದಿಸುವಂತ ನಿಟ್ಟಲ್ಲಿ ಈ ಒಂದು ಸಭೆಗಳನ್ನ ನಡೆಸ್ತೀವಿ ಅಂತ ಹೇಳಿದ್ರು. ಅದರಂತೆ ನಾಳೆ ಏನು ತುಮಕೂರು, ಯಾದಗಿರಿ ಸೇರಿದಂತೆ ಸುಮಾರು 5-6 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಆಯಾ ಭಾಗದ ಜಿಲ್ಲಾ ಶಾಸಕರ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರವೇ ಈ ಒಂದು ಶಾಸಕರ ಅಸಮಾಧಾನ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರಬಾರದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಟಾಸ್ಕ್ ಕೊಟ್ಬಿಟ್ಟಿದೆ, ನಮಗೆ ಕನಿಷ್ಠ 20 ಸ್ಥಾನ ಬೇಕು ಅಂತ. ಹೀಗಾಗಿ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲಬೇಕು ಅಂದ್ರೆ ಶಾಸಕರುಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಶಾಸಕರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ಬೇಕು. ಇಲ್ಲದೆ ಇದ್ರೆ ಶಾಸಕರುಗಳು ಯಾರು ಕೂಡ ಕೆಲಸವನ್ನ ಮಾಡೋದಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ನಾಯಕರು ಮಾಡ್ಕೊಂತಾರೆ, ಜಿಲ್ಲಾ ಮಂತ್ರಿ ಎಲ್ಲ ಹೊಣೆಗಾರಿಕೆ ಬಿಡಿ ಅವ್ರು ನೋಡ್ಕೊಂತಾರೆ ಅನ್ನುವಂತ ನಿಟ್ಟಿನಲ್ಲಿ ತಟಸ್ಥರಾಗ್ತಾರೆ. ಇಂಥ ಒಂದು ಪ್ರಮಾದ ಎದುರಾಗಬಾರ್ದು. ಸರ್ಕಾರ ಏನು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಏನು ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಪಡಿಬೇಕು, ಶಾಸಕರ ಕುಂದುಕೊರತೆಗಳನ್ನ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ನಾಳೆ 5-6 ಜಿಲ್ಲೆಗಳ ಶಾಸಕರ ಸಭೆಯನ್ನ ಅಂದ್ರೆ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಭೆಯನ್ನ ಕರೆಯೋದ್ರ ಮುಖಾಂತರ ನಾಳೆ ಅವರ ಒಂದಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನು CM ಸಿದ್ದರಾಮಯ್ಯನವರು ಈ ಮೂಲಕ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸ್ಮಿತಾ, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ಎಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಸರ್ಕಾರಗಳ ನಡುವೆ ಅನುದಾನ, ಬಜೆಟ್, ಹಣಕಾಸಿನ ಸುಸ್ಥಿರತೆ ಬಗ್ಗೆ ವಾಗ್ದಾಳಿ ಮುಂದುವರೆದಿದೆ. ಇವತ್ತೇನಾದ್ರೂ ಕರ್ನಾಟಕ ರಾಜ್ಯವನ್ನ ದಿವಾಳಿ ಮಾಡಿದ್ರೆ, ಈ ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರೇ ಹೊರತು ನಾವಲ್ಲ ಅಂತಕ್ಕಂಥದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಸದೃಢವಾದ ಆರ್ಥಿಕತೆ ಮಾಡಿದ್ರಿಂದ ಇವತ್ತು ನೀವು ಭಾಗಶಃವಾಗಿ ನಿಮ್ಮ ಗ್ಯಾರಂಟಿಗಳನ್ನು ಕೊಡಕ್ಕೆ ಸಾಧ್ಯ ಆಗಿದೆ. ಸುಮ್ಮನೆ ಬೋಗಸ್ ಇವು ಭರವಸೆಗಳಲ್ಲ, ಅಥವಾ ಬೇರೆ ಪಕ್ಷದವರು ಏನು ಬೋಗಸ್ ಒಂದು ಮಾತು ಹೇಳ್ತಾರೋ ಕೊಡ್ತಾರೋ ಆ ರೀತಿಯಾಗಿ ಇದು ಅಲ್ಲ. ಆದರೆ ದುರ್ದೈವ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಸಂದರ್ಭದಲ್ಲಿಯೂ ಇವುಗಳನ್ನ ವಿರೋಧ ಮಾಡ್ತಾ ಇದೆ. ಸೆಂಟ್ರಲ್ ವಿರೋಧ ಮಾಡ್ತಾ ಇದೆ, ಹೊಸ ಪಾರ್ಲಿಮೆಂಟ್ ವಿರೋಧ ಮಾಡ್ತಾ ಇದೆ. ಇದ್ರ ಮೇಲೆ ಸುಳ್ಳು ಹೇಳುವಂತ ಒಂದು ಕಾಂಪಿಟೇಷನ್ ಬಿದ್ದಿದ್ದಾರೆ. ಇದು ರಾಜ್ಯ ರಾಜಕೀಯದ ವಾಕ್ಸಮರದ ಸುದ್ದಿಗಳಾದ್ರೆ ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಮೋದಿ ವರ್ಸಸ್ ಇಂಡಿಯಾ ಟಾಕ್ ಫೈಟ್ ಮುಂದುವರೆದಿದೆ. ಇದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ನ ನಂತರ.